ಯಾರೇ ಸ್ಲೋ ಅಂತ ಹೇಳಿದ್ರು ಎಕ್ಸ್ಪಲ್ಸ್ ನಾ ನೋಡು 122 123 ಒನ್ ಹ್ಯಾಂಡ್ 125 125 126 ಜೈ ಶ್ರೀರಾಮ್. ಕ್ಯಾಮ್ರಾ ಆನ್ ಮಾಡೋಕ್ಕೆ ಮುಂಚೆ ಏನೋ ಮಾತಾಡ್ಬೇಕು ಅನ್ಕೊಂಡಿರ್ತೀನಿ. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಆಯ್ತು. ಈ ರೈಡ್ ಏನಂದ್ರೆ ಈಗ ಸ್ಪೆಷಲ್ ನನಗೆ ಅನ್ನಪೂರ್ಣ ಮೋಟರ್ಸಿಂದ ಬರುತ್ತೆ. ಲಾಸ್ಟ್ ಟೈಮು ನೋಡಿರ್ಬೋದು. ಇವಾಗ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಅಷ್ಟೇ ಇದೆ 5 o'clock. ಅವ್ರು 4:30 ಅಂತ ಹೇಳಿದ್ರು. ನಾನೇ ಲೇಟ್ ಮಾಡ್ಕೊಂಬಿಟ್ಟೆ. ಇಲ್ಲಿ ನಮ್ಮ ಬ್ರದರ್ ಬರ್ತಾ ಇದ್ದಾರೆ. ಅಲ್ಲಿಂದ ಅವ್ರು ಪಿಕ್ ಮಾಡ್ಕೊಂಡು ಮತ್ತೆ ಅನ್ನಪೂರ್ಣ ಮೋಟರ್ಸ್ ಹತ್ರ ಬರ್ಬೇಕು. ನನಗೆ ಒಂದು ಬೈಕ್ ಒಂದು ಹ್ಯಾಪಿನೆಸ್ ಆದ್ರಿಗಿನ ಇವರು ಅನ್ನಪೂರ್ಣ ಮೋಟರ್ಸ್ ಅವರು ವೀಕೆಂಡ್ ರೈಡ್ ಕಳೀತಾರೆ, ಅಂದ್ರೆ ಬ್ರೇಕ್ಫಾಸ್ಟ್ ರೈಡ್. ಅದು ಒಂಥರ ಖುಷಿ ಇದ್ದಂಗ, ಖುಷಿ ಆಗುತ್ತೆ. ಯಾಕಂದ್ರೆ ನಮ್ ಗ್ರೂಪ್ ರೈಡ್ ಮಾಡ್ಬೇಕಂದ್ರೆ ಈಗ ನಮ್ ಫ್ರೆಂಡ್ಸ್ ಅಲ್ಲಿ ಬೈಕ್ಸ್ ಯಾರು ಅಷ್ಟೊಂದು ಪ್ರಿಫರ್ ಮಾಡಲ್ಲ ಜಾಸ್ತಿ. ಎಲ್ಲರ ತರ ಇರ್ಬೇಕಂದ್ರೆ ರೂಲ್ ಇಲ್ಲಲ್ಲ. ಇವಾಗ ನನ್ನ ಬೈಕಲ್ಲಿ ನಮ್ಮ ಬ್ರದರ್ ಬರ್ತಾರೆ. ಅರ್ಥವಾಗುತ್ತದೆ. ನನಗೆ ಒಂದು ಕಮ್ಯುನಿಟಿ ಸಿಕ್ಕಿದ್ದಂಗೆ ಐತೆ. ಅನ್ನಪೂರ್ಣ ಮೋಟರ್ಸ್ ಇಂದ ಒಂದು ಕಮ್ಯುನಿಟಿ ಸಿಕ್ಕಂಗೆ ನನಗೆ ಬಹಳ ಖುಷಿ ಆಯ್ತು. ಲಾಸ್ಟ್ ಟೈಮ್ ಹಂಪಿ ರೈಡ್ಗೆ ಹೋದಾಗ ಅದು ಮಾತಿಂದ ಹೇಳಕ್ ಆಗಲ್ಲ. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು. ಇದಕ್ಕಂದ್ರೆ ಒಂದು 10 to 15 ಬೈಕ್ಸ್ ಅಂದ್ರೆ ನಾನು ಅದು ರೈಡ್ ಮಾಡ್ತಾ ಇದ್ರೆ 1 by 1 ನೆಕ್ಸ್ಟ್ ಲೆವೆಲ್ ಅದು. 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕ್ಯಾಮ್ರಾಮನ್ ಸೇಮ್ ಸೈಡ್ರಾ. ಸೊ ಹೀರೋ ಶೋರೂಮ್ ಇಂದ ಈ ತರ ಒಂದು ರೈಡ್ ಕಂಡಕ್ಟ್ ಮಾಡಿದ್ದಾರೆ. ರೈಡರ್ಸ್ ಏಜ್ ಆದ್ರೂ ಪರವಾಗಿಲ್ಲ, ಏನಾದ್ರು ಪರವಾಗಿಲ್ಲ, ಚೆನ್ನಾಗಿ ಓಡಿಸಿದ್ರೆ ಎಲ್ಲರೂ. ಇವ್ನ್ಯಾವನ ಸೆಡೆ ನನ್ ಮಗ. ನನಗೂ ಗೊತ್ತಿದ್ದಿಲ್ಲ ಈ ತರ ರೈಡ್ ಅಲ್ಲಿ ಈ ತರ ಸಿಗ್ನಲ್ಸ್ ಎಲ್ಲ ಇರ್ತವೆ. ಗ್ರೂಪ್ ಅಲ್ಲಿ ಈ ತರ ಡಿಸ್ಕಷನ್ ಮಾಡ್ತಾರೆ. ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ನಾವೇನಂದ್ರೆ ಸುಮ್ಮನೆ ನಾವು ಊರಲ್ಲಿ ತಿರುಗೋದು ಹಂಪಿ ಗಿಂಪಿ ಅಲ್ಲಿ ತಿರುಗಿದ್ವಲ್ಲ. ಬಟ್ ಫಸ್ಟ್ ಟೈಮ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ. ನೋಡ್ತೀನಿ ನೆಕ್ಸ್ಟ್ ಟೈಮ್ ಕೂಡ ನಾನು ಬರ್ತೀನಿ. ಚೆನ್ನಾಗಿ ಹೇಳಿದ್ರಿ. ನಮ್ಕಿನ್ನ ಫಸ್ಟ್ ಬಂದ್ಬಿಟ್ರೆ ನೀವು. ನಮ್ ಬ್ರದರ್ ಬರ್ತಾ ಇದ್ದಾರೆ, ಕರ್ಕೊಂಡ್ ಬರ್ತೀನಿ. 3 ಸೇಮ್ ಸರ್ ಅದು ಆಗುತ್ತೆ. ಹೋಗೋಣ ಅಂತ ಬೇಡ, ಸ್ವಲ್ಪ ನಿಂತು ಹೋಗೋಣ. All okay? Yeah, now comes at the head. Whatever indication I will be showing. Okay, slow down. This is the way I will tell you to accelerate down. Okay, so that I will be doing it anyway from my right hand or left hand. That should be carried back forward. And don't, if you are not able to do it, it's not a compensation, because you might be all of a sudden close to a mark. ನೋ ರೋಬೋ 5.0 ಹೌದು. ಒಂದು ಮಲಯಾಳಂ ಅಂತೇಳಿ ಅಮ್ಮ. కొంచెం తెలియదు. 5, 6, 7, 8, 10, 11, 12, 13, 14, 15, 16 bikes. Yes. ಸರ್ ಆಗ್ಬಾರ್ದು ನೋಡ್ರಿ. ಈ ಸಾರಿ ಎಲ್ಲ ಒಂದ್ಸರಿ ಕೊಂದರ್ಸ್ಕೊಂಡು ಎಲ್ಲ ನಿಮ್ಗೆ ಇದಾಗ್ಬಿಡ್ತಾರೆ. ನಾನೇ ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗೆ. ವೇಟ್ ನಾ ಮಾಡ್ತೀನಿ. ಸರ್ಕಾರ ಫೋಟೋ ಯಾರು ತೆಗ್ದಿರೋದು ಅಂತ ನಮ್ಗೆ ಕೇಳ್ಬೇಕು. ಹೌದು ವರ್ತ್. ಸೂಪರ್ ಬ್ರೋ.
ಯಾರ್ದೋ ಬೀಜ ಉದುರೋಗಿರ್ಬೇಕು ನೋಡ್ಕೊಳ್ಳಿ. ಕ್ಲೈಮೇಟ್ಗೆ ಈ ರೈಡಿಂಗಿಗೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನನ್ನ ವಾಯ್ಸ್ ಇವಾಗ 80 ಸ್ಪೀಡಲ್ಲಿ ಇದೆ, 75 80. ವಾಯ್ಸ್ ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ. ವಿಂಡ್ ಬ್ಲಾಸ್ಟ್ ಜಾಸ್ತಿ ಆಗ್ಬೋದು ಹೆಲ್ಮೆಟಲ್ಲಿ. ಸ್ವಲ್ಪ ಇನ್ನೂ ಸಪ್ರೇಟಾಗಿ ಸೆಟಪ್ ಮಾಡ್ಕೋಬೇಕು. ಆದರೂ ಇಷ್ಟೊಂದು ಬರುತ್ತೆ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾಟ್ ಬ್ಯಾಡ್. ಇಟ್ ಇಸ್ ಮೈ ಫಸ್ಟ್ ಟೋಲ್ ಗೇಟ್. ಗೋಪ್ರಲ್ಲೋ ಇನ್ಸ್ಟಾ 360 ಇದೆ. ಎಲ್ಲರೂ ಗೋಪ್ರ ಅಂದ್ರೆ ಏನು ಎಂತ ಮಾರ ನೀವು? ನ್ಯಾವಿಗೇಟ್ ನೀನ್ ನೋಡ್ರ, ಅಯ್ಯೋ ಪಾಪ. you're the head of the team, captain ಇದ್ದಂಗ. ವಿಂಡ್ ಬ್ಲಾಸ್ಟ್ ಭಾರಿ ಇದೆ. ಹಿಂಗ ಗಾಡಿ ಹಿಂಗ್ ಹೊಡಿತೈತೆ ಗಾಡಿ. ಬಾಯ್. ಏಮಂತೀವಿ ಬನ್ನಿ. కాదప్ప మళ్ళీ స్టిక్ ఉంది కదా నీ దగ్గర. స్టిక్ ఉంది, ఇది కెమెరా తీయాలి మళ్ళీ నిన్ను. ఇది తీసి మళ్ళీ సపరేట్ చేయాలి నన్ను. నువ్వు అది 360 పెట్టుకోరా. ఇది ఏంది ఇది? ఓకే, ఐ అగ్రీ. ఇప్పుడు ఇది తీసి మళ్ళీ సెట్ చేయాలి, బ్యాగ్ తీసి అంతా. అందుకే ఇది రెడీ ఉంటావు అనుకున్నాను ఆల్రెడీ. లేదు ముందర పోయిడ్సండి, మీరు మెల్లంగా పోతాండి, మేము వెనకాల మెల్లంగా వస్తాము. చెప్తాను ఆయన 400cc కదా కొడుతున్నాడు బాగా. నువ్వు ఇలాగ వెనకాల టుమారో 6 మార్నింగ్. టూ లైన్ బ్రో, టూ లైన్, ಟೂ ಏ ಬ್ರದರ್, ನಿನ್ನ ಹಂಗೆ ರಿವರ್ಸ್ ಬಳ್ಳಾರಿಗೆ ಹೋಗ್ಬಿಡು. వస్తుంటాడు. నేనేమంటాను తెలుసా, ఒక రోలింగ్ షాట్ తీసుకుంటాడు. అంటే ఎట్లా? రోలింగ్ షాట్ అంటే వెనకాల నుంచి వీడియో ఆన్ చేసుకుంటాడు. అట్లా అర్థమైంది. ఒకసారి చేసుకో. రైట్, అర్థమైంది. ఇప్పుడు స్ట్రెచ్ లో కొడతారు నాకు అదే బెజార్. ఇప్పుడు టూ లైన్స్ ಮಾಡ್ತಾರೆ ಸರ್. ಟೂ ಲೈನ್ಸ್ ಬ್ರೋ ಪರ್ಫಾರ್ಮ್. ಯಾರು ಹೇಳಿದ ಗವರ್ಮೆಂಟ್ ಬಸ್ ಸ್ಲೋ ಅಂತ? ಇದು 82 85 ಸುಮ್ಮನೆ ಹೊಡಿತಾರಣ್ಣ. 80 ಒಟ್ಟಿಗೆ ಬರ್ತೀರಾ? ಗವರ್ಮೆಂಟ್ ಬಸ್ ನಾಟ್ ಸ್ಲೋ ಬ್ರೋ. ಗಾಳಿ ಮಾಟ ಸಿಕ್ಕಾಪಟ್ಟೈತೆ. ಗಾಳಿ ಮಾತ್ರ ಒಂದ್ ಸೈಡ್ ತಪ್ಪದ ಗುರು, ಫುಲ್ ಹೆವಿ ಇದೆ. ಒಂದ್ ಸೈಡಿಗೆ ತಪ್ಪದು. ಸೆಕೆಂಡ್ ಟೋಲ್ ಗೇಟ್ ಐ ಥಿಂಕ್. ಹೌದು, ಅಲ್ಲೇ ಒಂದು, ಇಲ್ಲಿ 2. ಈ ಸೈಡಲ್ಲಿ ಬಂದ್ರೆ ವಿ ಬಂದಂಗೆ ಒಂದೇ ಸ್ಟಾಪ್, ಒಂದೇ ಲೆವೆಲ್, ನಿಂದ್ರಂಗಿಲ್ಲ. ವಾವ್, ಗುರು ಅಂತ ನಾನು ಎದಕ್ಕಂತ ಗುರುಗಳಂತ ನೀವು ಯಾಕಂದ್ರೆ ಹೆಂಗ್ ಮಾಡ್ಬೇಕಂತ ನೀವೇ ಹೇಳಕ್ ಬರ್ತೀರಿ. ನಾನು ಹೆಂಗ್ ಮಾಡಿದೆ ಅಂತ ನೀವೇನಾಗ್ತೀರಿ, ಹೆಂಗ್ ಮಾತಾಡಿದ ಅಂತ ನೀವೇನಾಗ್ತೀರಿ. ಕಾರಣ ಅಷ್ಟೊಂದು ಬರಲ್ಲ ಅಂತೇಳಿ ನೀವೇನಾಗ್ತೀರಿ. ಅದಕ್ಕೆ ನಾನು ನಿಮ್ಮನ್ನ ಗುರುಗಳು ಅಂತ ಹೇಳಿದ್ವಿ. ನೀವು ಗೈಡ್ ಮಾಡ್ತಾ ಇದ್ದೀರಿ ನನಗೆ, ಮಾಡ್ರಿ, ತೊಂದರೆ ಇಲ್ಲ. ವೆಲ್ಕಮ್ ಟು ಚಳ್ಳಕೆರೆ. ನಮ್ಮ ಫ್ರೆಂಡ್ಸ್ ಒಂದು ಗ್ರೂಪ್ ಮಾಡ್ಬೇಕಂದ್ರು ಮ್ಯಾಕ್ಸಿಮಮ್ ಅಂದರೆ
ವಾ ಸೀದಾ ಕ್ಲೈಮೇಟ್. ಸೆಟ್ ಮಾಡ್ಬೇಕಂದ್ರೂ ಒಬ್ರು ಬಂದರೆ ಒಬ್ರು ಬರಲ್ಲ, ಸೆಟ್ ಆಗಲ್ಲ. ಹಾಂ, ಒಂದು ಕಮ್ಯುನಿಟಿ ಇದ್ದಂಗೆ, ಒಂದು ಶೋರೂಮ್ ಕಡೆಯಿಂದ ಬರುತ್ತಲ್ಲ, ಬರೋರು ಬರ್ತಿದ್ದಾರೆ, ಇಲ್ಲಾಂದರೆ ಅವ್ರ ಇಷ್ಟ. ಹಂಗಂತಲ್ಲ, ಒಂದು ಮೆಸೇಜ್ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದು ನಮ್ಮದು. ಲಾಸ್ಟ್ ರೈಡ್ಕಿಂತ ಈ ರೈಡ್ ಸ್ವಲ್ಪ ಜಾಸ್ತಿ ಜನ, ಅಂದರೆ ಸ್ವಲ್ಪ ಜಾಸ್ತಿ ಕಿಲೋಮೀಟರ್ಸ್ ಇದೆ. ಲಾಸ್ಟ್ ಟೈಮ್ ನಾವು ಸಂಡೇ ರೈಡ್ ಮಾಡ್ತಿದ್ದು ಹಂಪಿ ರೈಡ್ ನಾವು ಮಾಡಿರೋದು. ಸೋಮವಾರದಿಂದ ಶನಿವಾರವರೆಗೂ ಇದು ಮಾಡಿರ್ತಾರೆ, ವರ್ಕ್ ಮಾಡಿರ್ತಾರೆ. ಒಂದು ರೈಡ್ ಬಂದಾಗಿನ ಆಟೋಮೆಟಿಕ್ ಅವ್ರ ಟೆನ್ಷನ್ ಅನ್ನೋದಿರಲ್ಲ, ರಿಲೀಫ್ ಆಗ್ಬಿಡ್ತದೆ, ಪೀಸ್ ಆಫ್ ಮೈಂಡ್ ಇದ್ದಂಗೆ, ಒಂದು ಗುಡ್ ವೈಬ್ ಅಂತಿರಲ್ಲ ಹಂಗೆ. ಒಬ್ಬೊಬ್ಬರಿಗೆ ಒಂದೊಂದು, ಸ್ವಲ್ಪ ಜನ ಎಷ್ಟು ತಗೋಬೇಕಂತಾರ, ಸ್ವಲ್ಪ ಜನ ಇದು ಅಂತಾರ, ಸ್ವಲ್ಪ ಜನ ಇದು ಮಾಡ್ತಾರ. ಒಬ್ಬೊಬ್ರದ್ದು ಒಂದೊಂದು. ಇವರು ಧೀರಜ್ ಅಂತ ಸೇಮ್. ಎಲ್ಲರೂ ರೈಡ್ ಅಂದರೆ ಒಂಥರ ಇದು ಅಭ್ಯಾಸ ಆದ್ರೆಗಿನ ಅಭ್ಯಾಸ ಆಗ್ಬಿಟ್ಟೈತೆ ನನಗಂತೇನೆ. ಚಟ ಅಂತಾರಲ್ಲ ಹಂಗೆ ಮಾಡಲೇಬೇಕು. ಇಪ್ಪತ್ತಾರು ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಮೂರತ್ತು ಹುಡುಗಿರ ವಿಷಯ ಮಾತಾಡ್ತೀರಾ? ನನ್ನ ತೀಸಣ್ಣ ಓಕೆ 2 kilometers. SGM. Get down. ಅಲ್ಲ 20 ರೂಪಾಯಿ 3 ಕೊಡ್ತಿ. ಲಾಕನೆ ಬಿದ್ದದಾದ್ರೆ ಕೆಳ ಡಮಾಲ್ ಹೊಡೆದೋಯ್ತು. ನನ್ನ ಕ್ಯಾಮ್ರಾ ತಗೊಂಬಂದೆ ನಾನಿಲ್ಲಿ. ಗೊತ್ತಾಗಲ್ಲ ಅದನ್ನ. ಅಲ್ಲ ಲಿಫ್ಟ್ ಇಲ್ಲ. ಬರ್ಬೋದು, ಅದು ಕುತ್ಕೊಂಡು ಸ್ಲೈಡ್ ಮಾಡ್ಕೊಂಡು ಒಳ್ಳೆ ಬಡ್ಕೊಂಡು ಬರ್ಬೇಕು. ಅಲ್ಲ ಪಟ್ ಪಾಪ್ಕಾರ್ನ್ ಆಗುತ್ತೆ ಅಲ್ಲಿ. ಸ್ವಲ್ಪ ಕೊಡು. ಇಲ್ಲಿ ಟೋಟಲ್ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ದು. ಸರ್ಟಿಫಿಕೇಟ್ ಇಸ್ಕೊಂಡು ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಯ್ತು ಸರ್ಟಿಫಿಕೇಟ್ ಎಲ್ಲರಿಗೂ. ದಿಸ್ ಇಸ್ ಆಫ್ ರೋಡ್. ಯಾರು ಗುರು ಹೇಳಿದ್ದು ಇದು ಈ ಬೈಕ್ ಕಾರ್ನರಿಂಗ್ ಮಾಡಲ್ಲ ಅಂತ? ನಮ್ ಧೀರಜ್ ಭಾಯ್ ನೋಡು. ವಾವ್ ವಾವ್
ವಾಟ್ ನೈಸ್ ವ್ಯೂ. ಇದು ಗುರು ಸ್ವರ್ಗ ಅಂದ್ರೆ ಅದಲ್ಲಪ್ಪ, ಇದು ಗ್ರೀನರಿ. ಅಣ್ಣ ಬಂದ ಕ್ಯಾಮ್ರಾ ಚೆಕ್ ಮಾಡ್ತಾರಂತೆ. ನೀವು ಎಷ್ಟು ಫೋಟೋ ತಗೊಂಡ್ರೆ ಅಂತ ಕೌಂಟ್ ಮಾಡ್ಬೇಕಂತೆ. ಕೇಳ್ತಾ ಸರ್ ಎಷ್ಟು ಫೋಟೋಗೆ ಎಷ್ಟು ಅಮೌಂಟ್. చెప్పు అన్న, అది ఫీజు ఉంటుంది. వద్దులే ఏంటని చూస్తా. హిమాలయన్ అంటే దబాకి గాడీస్. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಬಳ್ಳಾರಿ ಸರ್, ಬಳ್ಳಾರಿ ಹೌದು. ಕ್ಯಾಮ್ರಾ ಸರ್, ಕ್ಯಾಮ್ರಾ ಯೂಟ್ಯೂಬ್ಗೆ. ಜಶ್ವಂತ್ ಸರ್, ಜಶ್ವಂತ್ ಮಲ್ಸೆಟ್ಟಿ. ನನ್ನ ಹೆಸರು ಜಶವಂತ್ ಅಂತ. ಬಹಳ ಖುಷಿ ಆಯ್ತು. ನಿಜವೇ ಸರ್? ಖಂಡಿತ. ಕ್ಯಾಮ್ರಾ ಸರ್, ಬಾಯಿಗೆಲ್ಲ ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ತೆಗೆದ್ಬಿಡಿ, ಒಂಚೂರು ಕಾಣಲಿ. ಅಲ್ಲ, ಅವ್ರು ಹೋಗ್ಲಿ, ನಾವು ಈ ಕಡೆ ರಂಗು ಈ ಕಡೆ ಬರ್ಕೊ. ಸರ್ ಓಕೆ ಸರ್, ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ 2 lakhs ಇದೆ ಸರ್, 2 lakhs. ಇದು ನಿಮ್ ಕ್ಯಾಮ್ರಾಮನ್ ಯಾರು ಕರ್ಕೊಂಡು ಬಂದಿರಿ? ನಮ್ಮ ಬ್ರದರ್ ಬಂದರು ಸರ್. ಹೌದು ಸರ್. ನಮ್ಮ ಇವರು ಕ್ಯಾಮ್ರಾನ ಕರ್ಕೊಂಡು ಬರ್ತಾ ಇದ್ದಾರೆ. ಕ್ಯಾಮ್ರಾಮನ್. ಹೌದು ಸರ್. ಇಲ್ಲ, ನಾವು ಕ್ಯಾಮ್ರಾಮನ್ ಸಪ್ರೇಟ್ ಬಂದರು ಸರ್. ಓಕೆ, ಥ್ಯಾಂಕ್ ಯು ಸರ್, ಬಾಯ್. ಮೆಲ್ಕ ಚಲಂಗೆ ಮಾಡು. ಚಲೋ. ರೈಟ್. ಅಷ್ಟು ವಿಚಿತ್ರ ನೋಡ್ತಾರೆ ನನ್ನ. ನೆನಗದ ಒಂದು ವಿಡಿಯೋ ಮಾಡೋಕ್ಕೆ ನನಗೆ ಒಂದು ಎಡಿಟ್ ಮಾಡೋಕ್ಕೆ ಒಂದು 20 days ತಗೊಂಡಿದೆ ಟೈಮ್.
ಯಾಕಂದರೆ ಅದು ಹೇಳಿದೆ ಲಾಸ್ಟ್ ವಿಡಿಯೋದಾಗ ಹೇಳಿದ್ನಿ, ಕ್ಯಾಮ್ರಾದು ಪ್ರಾಬ್ಲಮ್ ಇತ್ತು ನನಗೆ, ಅಡ್ಯಾಪ್ಟರ್ದು ವಾಯ್ಸ್ ಬರ್ತಾನೆ ಇರ್ತಿಲ್ಲ. 1 ಅವರಲ್ಲೇ ಚೇಂಜ್ ಮಾಡಿಕೊಂಡು ಇದು ಮಾಡೋಷ್ಟೊಳಗೆ wow, look at the view bro. Now look at the bike. ಕಿರಣ್ ಸರ್, ನಿಮ್ಮ ಬೈಕ್ನ ಈಸಿ ಕಂಡುಹಿಡ್ಬೋದು. ಎದಕ್ಕೆ ಕೇಳ್ರಿ, ನಾನು ನೋಡಿದೆ ಎಲ್ಲದಂತ. ನಿಮ್ದೊಂದು ಎಷ್ಟು ಅಲ್ಲಾಡ್ತದ ಅದು. ಥಮ್ಸ್ ಅಪ್. ಇವಾಗ ಲಂಚ್ ಬ್ರೇಕ್. ಮಾರ್ನಿಂಗ್ ಐಶ್ವರ್ಯ ಅನ್ಕೊಂತ, ಐಶ್ವರ್ಯನೇ ಹೋಗಿರೋದು, ಇವಾಗೂ ಐಶ್ವರ್ಯನೇ. ಅದು ಬೇರೆ ಹೋಟೆಲ್, ಇದು ಬೇರೆ ಹೋಟೆಲ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್ ಅಂತ. ಸಪ್ರೇಟ್ ಇರು ಸರ್, ಸಿಂಗಲ್. ಮತ್ತೆ ಮಾಡಲೇಬೇಕು, ಮತ್ತೆ ಜನ ನೋಡ್ಬೇಕಂದ್ರೆ ನಾವು ಮಾಡಲೇಬೇಕಲ್ಲ ವಿಡಿಯೋ. ಹೌದು, ಅಲ್ಲಿ ಯಾರು ಅಷ್ಟೇ ಅಲ್ಲ ಬರೋದು ತೆಗಿಬೇಕಾದ್ರೆ ಅಲ್ಲಿ ಮೈಕ್ ತಗೊಂಬಿಟ್ರಿ. ಯಾರು ನನ್ನ ನೋಡಿದ್ರೆ ಕಡಿಮೆ ಆಗೈತೆ, ಆದ್ರೆ ನಂದ್ರಾಗ ಬಂದು ನಿಂದ ನೋಡ್ಬೇಕಾದ್ರೆ ಮಸ್ತ್ ಸ್ವಲ್ಪ ಟೈಮ್ ಡೆಫಿನೆಟ್ಲಿ ಬ್ರೋ. ಇಲ್ಲಿ ನೋಡ್ರಿ ಸ್ವಲ್ಪ, ಅಲ್ಲಿ ಆ ಕಡೆ ನೋಡ್ತಿರಲ್ಲ, ಅಲ್ಲಿ ಹೋಗಿ ಬಂದ ನೋಡ್ಬಿಡತ್ತೆ ಜಸ್ಟ್, ನೀವು ನೋಡೋಕ್ಕಿಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ ಅಂತ ಇದು ನನ್ನ ಚೇರು. ಹಾಂ ಕ್ಯಾಮ್ರಾ ಫೋಟೋ ಅಂತ ಇರಲಿ. ನೀವು ಫೋನ್ ಬಿಟ್ಬಿಡ್ರಿ ಸ್ವಲ್ಪ ಹೊತ್ತು. ಧೀರಜ್ ಭಾಯ್ ಅಡ್ಡ ಬರೋದು ಇವಾಗ. ವೆಜ್ ರೀ ನಾವು. ಇಲ್ಲ ಇಲ್ಲ ದಾಲ್ ಇದೆ. ಸ್ಪೂನ್ ಬಗಲ ಹಾಕಿ, ಸ್ಪೂನ್ ಇದೆ ಸರಿ.
आपसे मिलके बहुत अच्छा लगा. जल्दी से और एक राइड प्लान करेंगे और फिर साथ में जाएंगे और ज़्यादा क्लोज हो जाएंगे. बहुत मैं बोलूँ ना, ऐसा बॉन्डिंग हो जाएगा ना, आपको कुछ भी दिल की बात होगा ना तो आप यहाँ करोगे, घर में नहीं करोगे. Yeah. So now we are again clubbing the Vijayanagara district back to Ballari district now. In biking, not in political wise. Yeah. ನೈಟ್ ಹಾಲ್ಟ್ ಅಂದ್ರೆ ಹೀರೋ ಕಡೆಲಿದ್ದ ಇಲ್ಲ ಬರ್ದಿತ್ತು. ಅದು ಹೀರೋ ಕಡೆಯಿಂದ ಇಲ್ಲ, ರಘು ಕಡೆಯಿಂದ ಇರುತ್ತೆ. ಬೇಸಿಗೆ ಅಷ್ಟೇ ಮಗ. दोस्त लोग दोस्त की नहीं मारेंगे तो कौन मारेगा? क्या जोक ना? हाँ वही बोला. ನಾನು ಹೇಳೋದು ಮಾಡ್ತೋದೆ, ಇದರಲ್ಲಿ ಏಜ್ ಲಿಮಿಟ್ ಅಂತದ್ದು ಏನೂ ಇಲ್ಲ. ಒಬ್ಬೊಬ್ಬರು 45+ ಇದ್ದಾರೆ, 50 ಇದ್ದಾರೆ, 45+ ಇದ್ದಾರೆ, ಒಬ್ರು 50 ಇದ್ರು, ಅವರು ಮತ್ತೆ ಕೂಡ್ಲಿಗೆ ಹೋದ್ರು, ಅವರು ಆ ಬ್ಯಾಚ್ ಇದೆ. ಎಲ್ಲ ಬಂದಿದೆ, ಎಲ್ಲ ಇಲ್ಲಿ ಬರ್ಬೇಕಾದ್ರೆ ಒಂದು ಸ್ವಲ್ಪ ಜನ ಹೊಸಪೇಟೆಗೆ ಹೋಗ್ಬೇಕಿದ್ರು, ಒಂದು 4-5 ಜನ ಅಲ್ಲಿ ಹೋದ್ರು. ಅದರಲ್ಲಿ 50+ ಒಬ್ರು ಇದ್ದಾರೆ ನೋಡ್ರಿ. 50+ ಇದ್ದಾರೆ ಅಂದ್ರೆ ನಿಮ್ಗೆ ಏಜ್ ಎಷ್ಟಿದೆ, ನೀವೇ ಎಷ್ಟು ಮಾಡೋದು, ನೀವು ಎಷ್ಟು ತಿರುಗ್ಬೋದು. ಅದು ನಾನು ಎಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಗೊತ್ತಾದ್ರು ಏನಂತ. ನೀವು ದಿನ ಇರೋದೇ ಒಂದೇ ಲೈಫಲ್ಲಿ, ಮನೆ, ನಿಮ್ಮ ಪ್ರೊಫೆಷನಲ್ ಲೈಫ್ ಅಷ್ಟೇ. ಅದ್ರ ಬಿಟ್ಟು ಏನೋ ಬೇರೆ ಏನೋ ಮಾಡ್ತೀರಾ ಅಂದ್ರೆ ಏನು ಮಾಡ್ತೀರಲ್ರಿ, ಅದೆಲ್ಲ ಲೈಫ್. ಹಿಂಗೆ ಮಾಡ್ರಿ ತರಿಸ್ತವ್ರೆ ಇವರೇ ನೋಡ್ರಿ, ರಘುವೀರ್ ಅಂತ. ಲೈಟ್ ಭಾರಿ ಇದೆ ನೋಡಿ. ನಾನು ಒಂದು 2 ಫಿಂಗರ್ ಕಂಪಲ್ಸರಿ ಇಲ್ಲಿ ಫ್ರಂಟ್ ಬ್ರೇಕ್ ಹತ್ರ ಇಡಲೇಬೇಕು, ಸ್ವಲ್ಪ ಸೇಫ್ಟಿ ಇರುತ್ತೆ. ಇದು 2 ಫಿಂಗರ್ ಇರುತ್ತೆ ಇಲ್ಲಿ, ಸೇಫ್ಟಿ. ಇದು 70% ಅಪ್ಲೈ ಮಾಡಬೇಕು. ಇಲ್ಲಿ ರೈಟ್ ಲೆಗಲ್ಲಿ 30% ಅಪ್ಲೈ ಮಾಡಿದೆ. ಆಟೋಮೆಟಿಕ್ ವೆಹಿಕಲ್ ಎಂಬುದು ಪ್ಯಾನಿಕ್ ಆಗಬಾರ್ದು. ನೀವು ಏನೋ ಟೆನ್ಷನ್ ಇದ್ರು ಪ್ಯಾನಿಕ್ ಆಗಬಾರ್ದು. ಯಾವಾಗ ನಾನು ಹೇಳ್ತೀನಿ ನೋಡ್ರಿ, ಪ್ಯಾನಿಕ್ ಆಗಿತ್ತು ಅಂದರೆ ಸ್ವಲ್ಪ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ವೆಹಿಕಲ್ನ. ನಾನು ಆಲ್ಮೋಸ್ಟ್ ಒಂದು ಬಂಪರ್ ಟು ಬಂಪರ್ ಸ್ವಲ್ಪ ಡಿಸ್ಟೆನ್ಸ್ ಏನು ಮೇಂಟೈನ್ ಮಾಡೋದು. ನಾನು ಸ್ವಲ್ಪ ಏಜ್ ಲಿಮಿಟ್ ಬರಲ್ಲ, ವೆಹಿಕಲು ಬೈಕು ಬರಲ್ಲ ನೋಡ್ರಿ. ನಿಮಗಿರ್ಬೇಕು ಫಸ್ಟ್, ನಾನು ರೈಡ್ ಮಾಡಬೇಕು, ನಾನು ಅನ್ಕೊಂಡಿದ್ದ ಪ್ಲೇಸ್ ರೀಚ್ ಆಗಬೇಕು ನನ್ನ ವೆಹಿಕಲಲ್ಲಿ, ಹಂಗೆ. ಲಾಂಗ್ ಸ್ಟಿಚ್ ಮಾಡಿಬಿಟ್ರೆ ನೀನ್ ಕತೆ. ಅಲ್ಲ ನೀವು 50 ಕಿಲೋಮೀಟರ್ 100 ಕಿಲೋಮೀಟರ್ ಹಂಗಂತ, ನಾನು 1500 ಕಿಲೋಮೀಟರ್ ತಮಿಳ್ನಾಡು ಹೋಯ್ತು ಒಬ್ಬನೇ 3 ದಿವಸದಾಗ. ನನಗೆ ಹೆಂಗಿರ್ಬೇಕು? ಸ್ಟಾರ್ಟರ್ ಸೌಂಡ್ ಬರ್ತೈತಾ? ಅಲ್ಲ ಕೆವಿಟ್ ನೋಡ್ತಾ ಇದ್ರಲ್ಲ ಅದಕ್ಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.